ಅವ್ರ ಹೇಳಿಕೆ ತಗೊಳ್ಳಿ ಅವನೇ ನಾಗೇಂದ್ರ ಪ್ರಸಾದ್ ಅವ್ರ ಹೇಳಿಕೆ ಒಂದೇ ಸೆಕೆಂಡ್ ಹೇಳಿ ಎಲ್ಲ ಕಡೆ ಮಾತಾಡ್ತಾರೆ. ನೀವು ಯಾವ್ದಕ್ಕೆ ಹೋದ್ರು ಅದಕ್ಕೆ ಕೇಂದ್ರ ಸರ್ಕಾರದ ಹೊಣೆ ಮಾಡ್ತಾರೆ. ನೀವೇನಾದ್ರು ಕೇಳಿ, ನಮ್ಮ ರೋಡಲ್ಲಿ ನಾಯಿಗಳು ಜಾಸ್ತಿ ಇದೆ, ಬೀದಿ ನಾಯಿಗಳು, ಅದಕ್ಕೂ ಕೇಂದ್ರ ಸರ್ಕಾರ ಹೊಣೆನಾ? ನಾವ್ ಹಿಂಗೆಲ್ಲ ಮಾತಾಡ್ಬೇಕಾಗುತ್ತೆ. ಸಿನಿಮಾ ಇದು, ನಾವು ಸಿನಿಮಾ ಹಬ್ಬದಲ್ಲಿದ್ದೀವಿ, ಸಿನಿಮಾ ಎಂಜಾಯ್ ಮಾಡೋಣ. ಈ ಪ್ರಕಾಶ್ ಎಲ್ಲಿ ಮಾತಾಡಲ್ಲ ಹೇಳಿ, ಎಲ್ಲ ಕಡೆ ಮಾತಾಡ್ತಾರೆ. ನೀವು ಯಾವ್ದಕ್ಕೆ ಹೋದ್ರು ಅದಕ್ಕೆ ಕೇಂದ್ರ ಸರ್ಕಾರದ ಹೊಣೆ ಮಾಡ್ತಾರೆ. ನೀವೇನಾದ್ರು ಕೇಳಿ, ನಮ್ಮ ರೋಡಲ್ಲಿ ನಾಯಿಗಳು ಜಾಸ್ತಿ ಇದೆ, ಬೀದಿ ನಾಯಿಗಳು, ಅದಕ್ಕೂ ಕೇಂದ್ರ ಸರ್ಕಾರ ಹೊಣೆನಾ? ನಾವ್ ಹಿಂಗೆಲ್ಲ ಮಾತಾಡ್ಬೇಕಾಗುತ್ತೆ. ಸಿನಿಮಾ ಇದು, ನಾವು ಸಿನಿಮಾ ಹಬ್ಬದಲ್ಲಿದ್ದೀವಿ, ಸಿನಿಮಾ ಎಂಜಾಯ್ ಮಾಡೋಣ. ನರಸಿಂಹ ಸರ್, ಕಡೆ ಪ್ರಶ್ನೆ, ಸಿನಿಮಾದವರಿಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಅದರ ಜೊತೆಗೆ ಸಿನಿಮಾವನ್ನ ಸಿನಿಮಾ ರೀತಿಯಲ್ಲಿ ನೋಡ್ಲಿಕ್ಕೆ, ಸಿನಿಮಾವನ್ನ ಸಿನಿಮಾ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕೇವಲ ಕೇಂದ್ರದಲ್ಲಿ ಮೋದಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅಪೋಸ್ ಮಾಡೋದಲ್ಲ ಅನ್ನೋದು ನಾಗೇಂದ್ರ ಪ್ರಸಾದ್. ಖಂಡಿತ ಮೇಡಮ್, ನಮ್ದೇನ್ ನಮ್ಮ ಇಂಡಸ್ಟ್ರಿ ನಿಲುವು ಏನಾಗಿದೆ, ಪೊಲಿಟಿಕಲ್ ಜೊತೆಗೆ ಏನ್ ಹೇಳಿದಾಗ ಅದು ಕುಣಿಯೋದಲ್ಲ. ಅವ್ರದೇ ಒಂದು ಸೆನ್ಸಾರ್ ಬೋರ್ಡ್, ಸೆಂಟ್ರಲ್ ಸೆನ್ಸಾರ್ ಬೋರ್ಡ್ ಅಂತ ಇದೆ. ಅವರು ಏನು ಅನುಮತಿ ಕೊಡ್ತಾರೋ ಅದು ಮಾತ್ರ ನಾವು ಪ್ರದರ್ಶನ ಮಾಡೋಕೆ ಇದು ಮಾಡ್ಕೊಳ್ತೀವಿ. ಅದನ್ನ ಬಿಟ್ಟು ಬೇರೆ ಯಾವ್ದಾರು ಇದ್ದಾಗ ನಾವು ಮಾಡೋಕೆ ಬರೋದಿಲ್ಲ. ಆಮೇಲೆ ಇಂಡಸ್ಟ್ರಿ ನಿಲುವುಗಳಿಗೂ ಪೊಲಿಟಿಕಲ್ ನಿಲುವುಗಳಿಗೆ ಸಂಬಂಧನೇ ಇಲ್ಲ. ಯಾವುದೇ ಪೊಲಿಟಿಕಲ್ಗೆ ನಾವು ಯಾವುದೇ ಪಾರ್ಟಿ ಇರ್ಬೋದು ಮೇಡಮ್, ಯಾವುದೇ ಪಾರ್ಟಿ ಆಗಿರ್ಬೋದು, ಅವ್ರದ್ದು ಸಪೋರ್ಟ್ ಆಗಲಿ ಇನ್ನೊಂದಾಗ್ಲಿ ನಾವು ಮಾಡೋಕೆ ಸಿದ್ಧ ಇಲ್ಲ. ಆದ್ರೆ ಸಾಹೇಬ್ರು ಎಲ್ಲ ಹೇಳ್ತಾ ಇದ್ದಾರೆ ದೇಶನೇ ಮುಖ್ಯ ಇಲ್ಲ ಅಂತಲ್ಲ. ಆದ್ರೆ ವಿಷಯ ಬಂದಾಗ, ಇಂಡಸ್ಟ್ರಿ ವಿಷಯ ಬಂದಾಗ ಇಂಡಸ್ಟ್ರಿನೂ ನಮ್ಗೆ ಮುಖ್ಯ. ಇಂಡಸ್ಟ್ರಿ ಏನು ಕೆಲವು ನಿಯಮಾವಳಿಗಳಿದೆ ಅದನ್ನ ಪಾಲಿಸ್ಕೊಂಡಿದೆ ಇಂಡಸ್ಟ್ರಿಯ ಕರ್ತವ್ಯ. ಹಾಗಾಗಿ ಒಬ್ಬರು ಮಾತಾಡಿದ್ದಾರೆ, ಅವ್ರು ಮಾತಾಡಿರೋದು ಸರಿನಾ ತಪ್ಪು ಅನ್ನೋದು ಹೋದ್ರೆ ನಮ್ಮ ಇಂಡಸ್ಟ್ರಿ ಪರವಾಗಿ ಅಂತ ಮಾತಾಡಿಲ್ಲ, ಅವರು ಪರ್ಸನಲ್ ವಿಷಯ ಅಂತಾನೆ ಮಾತಾಡ್ಕೊಂಡಿದ್ದಾರೆ. ಹಾಗಾಗಿ ಇಂಡಸ್ಟ್ರಿ ತಟಸ್ಥಮ್ಮ, ಇದರಲ್ಲಿ ಯಾರೇ ಸಪೋರ್ಟ್ ಆಗಲಿ ಇನ್ನೊಂದಾಗ್ಲಿ ಇಲ್ಲಿ ವೈಮನಸ್ಸುಗಳು ಇಲ್ಲ. ಇಂಡಸ್ಟ್ರಿ ಎಲ್ಲರೂ ಒಂದೇನೆ, ಎಲ್ಲರೂ ಯಾರನ್ನೋ ಹೊಣೆಗಾರಿಕೆ ಮಾಡೋದು ತಪ್ಪಾಗತ್ತೆ. ಥ್ಯಾಂಕ್ ಯು ಮೇಡಮ್, ಎಲ್ಲರಿಗೂ ನಮಸ್ಕಾರ. ಸರ್, ಎಲೆಕ್ಷನ್ ಇದೆ, ಅಷ್ಟರ ನಡುವೆನೂ ಬಂದದಕ್ಕೋಸ್ಕರ ಥ್ಯಾಂಕ್ ಯು. ನಮಗೆ ಸಿನಿಮಾ ಇಂಡಸ್ಟ್ರಿಯ ರೆಪ್ರೆಸೆಂಟೇಟಿವ್ ಆಗಿ ಒಂದು ವಾಯ್ಸ್ ಬೇಕಾಗಿತ್ತು. ನಮ್ಮ ಆಹ್ವಾನವನ್ನ ಪುರಸ್ಕರಿಸೋದಕ್ಕೆ ಧನ್ಯವಾದ. ಅಮೃತೇಶ್ ಸರ್, ನನ್ನ ಅವಧಿಯಲ್ಲಿ ನಮ್ಮ ಮಾಧ್ಯಮದ ಮಿತ್ರರು ಸಹಕಾರ ಕೊಟ್ಟಿದ್ರ ತಮ್ಮೆಲ್ಲರಿಗೂ ಧನ್ಯವಾದಗಳು. ರೈಟ್ ಸರ್, ಆಲ್ ದಿ ಬೆಸ್ಟ್ ಸರ್ ಚುನಾವಣೆಗೆ. ಅಮೃತೇಶ್ ಸರ್, ಥ್ಯಾಂಕ್ ಯು ಸರ್. ಡಿಪ್ಲೊಮ್ಯಾಟಿಕ್ ರಿಲೇಶನ್ಶಿಪ್ ಡೇಂಜರ್ ಅನ್ನೋ ಒಂದು ಸೂಕ್ತ ಕಾರಣವನ್ನ ಕೊಟ್ಟಾಗ್ಲೂ ಕೂಡ ಇಲ್ಲ, ಅದು ಐಡಿಯಾಲಜಿ ಅನ್ನೋ ಕಾರಣಕ್ಕೆ ನಾವು ವಿರೋಧ ಮಾಡಬೇಕಾಗುತ್ತೆ. ಕೇಂದ್ರ ಸರ್ಕಾರ ಹೇಳಿದ್ದನ್ನೆಲ್ಲ ನಾವು ಕೇಳೋದಿಲ್ಲ ಅಂತ ಹೇಳಿ ಅದಕ್ಕೆ ವಿರೋಧ ಮಾಡಬೇಕಾಗುತ್ತೆ. ನಾನು ಪ್ರಕಾಶ್ ರಾಜ್ ಅವರ ಹೇಳಿಕೆ ಹೇಳ್ತಿಲ್ಲ ಸರ್. ನಮ್ಮ ಸಚಿವರು, ಶಾಸಕರ ಬಾಯಲ್ಲಿ ಇಂಥ ಮಾತುಗಳು ಬಂದ್ಬಿಟ್ಟಾಗ ಒಬ್ಬ ನಾಗರಿಕರಾಗಿ, ಒಬ್ಬ ಚಿತ್ರಪ್ರೇಮಿಯಾಗಿ ಇದನ್ನು ಯಾವ ರೀತಿ ಗಮನಿಸಬೇಕಾಗುತ್ತೆ ಅಂತ ನೋಡಿ. ಒಂದು ಪ್ಯಾಲೆಸ್ಟೈನಿಯನ್ ಬಗ್ಗೆನೇ ಬಹಳಷ್ಟು ಪ್ರೇಮವನ್ನು ಇಟ್ಟುಕೊಂಡು ಇವರು ಪ್ರಕಾಶ್ ರಾಜ್ ಅವರು ಅದು ಆಸ್ ಎ ಅಂಬಾಸಿಡರ್ ಆಗಿ ಒಂದು ಗೌರವಾನ್ವಿತ ಒಂದು ಸ್ಥಾನ ಕೊಟ್ಟ ಮೇಲೆ ಅವ್ರು ಮಾತಾಡಬೇಕಾಗಿತ್ತು. ಯಾಕೆ ಮಾಡಕ್ ಬಿಟ್ಟಿಲ್ಲ ಅಂತ 5 ಫಿಲಂಗಳಲ್ಲಿ ಒಂದಕ್ಕೆ ಬಿಟ್ಟಿದ್ದಾರೆ. ಒಂದು ಸೆಂಟ್ರಲ್ ಬೋರ್ಡ್ ಆಫ್ ಫಿಲಂ ಸರ್ಟಿಫಿಕೇಶನ್ ಇದೆ, CBFC ಇದೆ. ಅದಾದ್ಮೇಲೆ ಸೆಂಟ್ರಲ್ ರೆಗ್ಯುಲೇಟರಿ ಒಂದು ಪವರ್ ಇದೆ. ಅವರುಗಳು ಇಂಡಿಯಾದೊಳಗೆ ಯಾವುದೇ ಫಿಲಂಗಳನ್ನ ಪ್ರದರ್ಶನ ಮಾಡ್ಲಿಕ್ಕೆ ಒಂದು ಸರ್ಟಿಫಿಕೇಶನ್ ಕೊಡ್ತಾರೆ. ನಮ್ಮ ಇಂಡಿಯನ್ ಅದು ಬೇರೆ ಹೊರಗಡೆ ಆದ್ರೆ U/A ಇವೆಲ್ಲ ನಮ್ಮಲ್ಲಿ ಕೊಡುವಂತ ಪದ್ಧತಿ ಇದೆ. ಇದರಲ್ಲಿ ಕೆಲವೊಂದು ನಾನು ಈಗಾಗಲೇ ಅವರು ಮಹೇಶ್ ಅವರು ಹೇಳಿದ್ರು, ಅಲ್ಲಿ ಆ ಫಿಲಂ ತೆಗೆದದ್ದು ಅದರ ಕಂಟೆಂಟ್ ಸ್ವಲ್ಪ ನಮ್ಮ ಭಾರತ ದೇಶದ ಇದಕ್ಕೆ ಸ್ವಲ್ಪ ಎಫೆಕ್ಟಿವ್ ಇದೆ, ಅದರಿಂದ 4 ಬೇಡ ಅಂತ. ಹಾಗೇನೆ ನಮ್ಮ ಅಬ್ದುಲ್ ರಜಾಕ್ ಅವರು ಹೇಳಿದ್ರು, ನೀವು ಅಲ್ಲಿ ಕೊಡ್ಲಿಲ್ಲ ಅಂದ್ರೆ ನಾವೆಲ್ಲ ಬೇರೆ ಇದರಲ್ಲಿ ನೋಡ್ಕೊಳ್ತೀವಿ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಸಿಗುತ್ತೆ ಅದು, ಅದಕ್ಕೆ ಯಾಕೆ ಇಷ್ಟ ಹಾರಾಡಬೇಕು? ಪ್ರಕಾಶ್ ರೈ ಅವ್ರದ್ದು ಒಂದು ಇದಿದೆ ಅಂತ ಹೇಳಿದ್ರೆ ಎಲ್ಲಾದ್ರೂ ಒಂದು ಕಿರಿಕ್ ಮಾಡಬೇಕು, ಒಂದು ಇದಿರಬೇಕು. ಕೇಂದ್ರ ಸರ್ಕಾರ ಕೇಳಬೇಕು. ಈಗ ಅವರು ನಮ್ಮ ಇವರು ನಾಗೇಂದ್ರ ಪ್ರಸಾದ್ ಚೆನ್ನಾಗಿ ಹೇಳಿದ್ರು, ನಮ್ಮ ರೋಡಲ್ಲಿ ನಾಯಿಗಳು ತುಂಬಾ ಕಚ್ಚಾಡಿದ್ರೆ ಕೇಂದ್ರ ಸರ್ಕಾರನೇ ಹೊಣೆ. ಮಾತೆತ್ತಿದ್ರೆ ಅದನ್ನೇ ಹೇಳಬೇಕು ಅಂತ ಹೇಳೋದು ಒಂದು. ಇದು ಪ್ಯಾಲೆಸ್ಟೈನಿಯನ್ ಬಗ್ಗೆ ಅಂತಲ್ಲ, ಇದು ಪ್ರಕಾಶ್ ರೈ ಜೊತೆಲಿದ್ದವರು ಒಂದು 3-4 ಜನ ಹೊರಟೋದ್ರು. UR ಅನಂತ್ ಮೂರ್ತಿ ಅವ್ರದ್ದು ಕತೆ ಇದೇನೆ. ಗಿರೀಶ್ ಕಾರ್ನಾಡ್ ಅವರು ಅರ್ಬನ್ ನಕ್ಸಲೇಟ್ ಅವರು. ಇವ್ರದೆಲ್ಲ ಏನಂದ್ರೆ ಒಂಥರ JNU ತುಂಡುಗಳಿದ್ದಂಗೆ ಇವರೆಲ್ಲ. ನಾವು ವಿಶೇಷ ಸೂಚನೆ ಅಂತ ಹಾಕ್ತಿರ್ತೀವಿ ಸರ್. ಪ್ಯಾನಲಿಸ್ಟ್ಗಳ ಡೈರೆಕ್ಟ್ಲಿ ಐ ಡೋಂಟ್ ಕಮೆಂಟ್ ಸರ್. ನಾ ಮಾತಾಡಾಗ ಹೌದು, ನಾನು ಐ ವಿಲ್ ಟೇಕ್ ಇಟ್.
ಗಿರೀಶ್ ಕಾರ್ನಾಡ್ ಅವರು ವಿಚಾರಕ್ಕೆ ನಾನು ಹೇಳ್ತಿರೋದು ಅಂತಾರಾಷ್ಟ್ರೀಯ ಸಂಬಂಧಗಳನ್ನ, ಫಿಲಂನ ಸಂಬಂಧಗಳನ್ನ ಕಲಾತ್ಮಕವಾದ್ರೆ ಅದು ಕಡಲನ್ನ ದಾಟಿ, ಸಮುದ್ರ ದಾಟಿ ಎಲ್ಲಾ ಕಡೆನೂ ಇರುತ್ತೆ. ಆದ್ರೆ ಅದ್ರೊಳಗಡೆ ಕಂಟೆಂಟ್ ಹೇಗಿದೆ ಅಂತ ಹೇಳಿದ್ರೆ ಯೋಚನೆ ಮಾಡಬೇಕು. ನೀವು ಕಂಟೆಂಟು ಅಲ್ಲಿಯ ದೇಶಕ್ಕೆ ಅದು ಮಾರಕವಾಗಿದ್ರೆ ಅದನ್ನ ತೋರಿಸಬೇಡಿ ಅಂತ ಅದಕ್ಕೆ ಸೆಂಟ್ರಲ್ ಬೋರ್ಡ್ ಆಫ್ ಫಿಲಂ ಸರ್ಟಿಫಿಕೇಶನ್ ಹೇಳಿರೋದು. ಅದಕ್ಕೆ ಎಕ್ಸ್ಟರ್ನಲ್ ಅಫೈರ್ಸ್ ಅವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಜಸ್ಟ್ ಬಿಕಾಸ್ ಆಫ್ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅಂದ್ರೆ ಎಲ್ಲರೂ ತಗೋಬರ್ರಿ, ಎಲ್ಲರದು ತೋರಿಸ್ರಿ ಅಂತಲ್ಲ. ಟೆರರಿಸ್ಟ್ದು ತೋರಿಸ್ರಿ, ಇದು ಇನ್ನೊಬ್ರದ್ದು ಯಾರ್ದೋ ಬರ್ತದೆ ಅವ್ರದ್ದು ತೋರಿಸ್ರಿ ಅಂತ ಹೇಳಕ್ಕಾಗಲ್ಲ. ದಟ್ ಶುಡ್ ಬಿ ರೆಗ್ಯುಲೇಟರಿ. ಆ ರೆಗ್ಯುಲೇಟರಿ ಒಳಗಡೆ ಬಂದಿದ್ರಿಂದ ದಯವಿಟ್ಟು ಅರ್ಥ ರಿಮಾರ್ಕ್ಸ್ ತಗೊಳ್ತೀನಿ. ಫಾರೂಕ್ ಸರ್ 20 ನಿಮಿಷ ಆಯ್ತು, ನಾನು ಇನ್ನೊಬ್ಬ ಪ್ಯಾನಲಿಸ್ಟ್ ಮಾತಾಡ್ಸಿಲ್ಲ. ಒಂದು ರಿಯಾಕ್ಷನ್. ಫಾರೂಕ್ ಸರ್, ಪ್ಯಾಲೆಸ್ಟೈನ್ ಅನ್ನ ಹೇಟ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ಎಲ್ಲೂ ಹೇಳ್ತಿಲ್ಲ. ಪ್ಯಾಲೆಸ್ಟೈನ್ ಅನ್ನ ನೀವು ಪದ ಕೂಡ ಪ್ರಯೋಗ ಮಾಡಬೇಡಿ ಅಂತಾನೂ ಕೇಂದ್ರ ಸರ್ಕಾರ ರೆಸ್ಟ್ರಿಕ್ಟ್ ಮಾಡ್ತಾ ಇಲ್ಲ. ಸಿನಿಮಾದ ಕಂಟೆಂಟು ಈ ದೇಶದ ಪರಿಸ್ಥಿತಿಗೆ ಅನುಗುಣವಾಗಿಲ್ಲ ಅಂತ ಹೇಳಿ ಒಬ್ಜೆಕ್ಟ್ ಮಾಡೋದನ್ನ, ಇಡೀ ಪ್ಯಾಲೆಸ್ಟೈನ್ ವಿರುದ್ಧವಾಗಿ ದೇಶ ನಿಂತುಬಿಟ್ಟಿದೆ, ಇಡೀ ಪ್ಯಾಲೆಸ್ಟೈನ್ ವಿರುದ್ಧವಾಗಿ ಕೇಂದ್ರ ಸರ್ಕಾರ ನಿಂತುಬಿಟ್ಟಿದೆ, ಹಿಂಗೆ ಪ್ರೊಜೆಕ್ಟ್ ಮಾಡೋ ಪ್ರಯತ್ನ ಯಾಕಾಗಬೇಕು ಅಂತ ಹೇಳಿ. ಸಿಂಪಲ್ ಒಂದೇ ಒಂದು ಮಾತು ಮೇಡಮ್, ನಾವು ಸಿನಿಮಾನ ಸಿನಿಮಾ ತರ ನೋಡಬೇಕು. ಅರ್ಥ ಆಯ್ತಾ? ಇದ್ರಲ್ಲಿ ಯಾವುದೇ ರಾಜಕೀಯನ ತಗೊಂಡ್ಬರ್ಬಾರ್ದು. ಮತ್ತೆ ನಾನು ಹೇಳ್ತಾ ಇದ್ದೀನಲ್ಲ, ಒಂದು ಫೆಸ್ಟಿವಲ್ ನಡೆಯುವಾಗ ಏನಾಗುತ್ತೆ, ಆ ಸಿನಿಮಾಗೆ ತಕ್ಕಂಗೆ ಅವ್ರ ಫೆಸ್ಟಿವಲ್ ಅದು. ಅದಕ್ಕೆ ಸರ್ಕಾರ ನೋಡಿ, ಒಂದ್ ನಿಮಿಷ ಹೇಳ್ತೀನಿ. ಇವತ್ತು ಇತ್ತೀಚೆಗೆ ನೀವು ನೋಡ್ತಾ ಇರಬಹುದು, ಬಹಳಷ್ಟು ಸಿನಿಮಾಗಳು ಬರ್ತಾ ಇದೆ. ಆ ಸಿನಿಮಾಗಳಲ್ಲಿ ಜಾಸ್ತಿ ಎ ಸರ್ಟಿಫಿಕೇಟ್ ಮೂವೀಸ್ಗಳೇ ಜಾಸ್ತಿ ಬರ್ತಾ ಇರೋದು ಇತ್ತೀಚೆಗೆ. ಇವಾಗ ರೀಸೆಂಟ್ ಆಗಿ ನೋಡ್ಬೇಕಂದ್ರೆ ಒಂದು ಕನ್ನಡ ಫಿಲ್ಮ್ಗೆ ಬರೀ 2 ಸೀನ್ ತೆಗೆದ್ರೆ ಅದರಲ್ಲಿ ಎ ಸರ್ಟಿಫಿಕೇಟ್ ಕೊಡೋ ತರ ಯಾವುದೂ ಇಲ್ಲ. ಆ ಸೆನ್ಸರ್ ಬೋರ್ಡ್ ಕೂಡ ಮಾಡಬಹುದು. ಇವತ್ತು ನಾನು ಏನಾದ್ರು ಹೇಳಿದ್ರೆ ಅದು ನಾನು ಮುಸಲ್ಮಾನ್ ಆಗಿ ಒಬ್ಬ ಮುಸಲ್ಮಾನ್ ಹೀರೋ ಇರೋದ್ರಿಂದ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರ ಹೊರತು ಬಹಳ ಅದ್ಭುತವಾಗಿ ಮಾಡಿದಾರೆ. ಸಿನಿಮಾನ ನಾವು ಸಿನಿಮಾ ತರ ನೋಡಬೇಕು. ಇವತ್ತು ನೈಜ ಕಥೆಯನ್ನ ತೋರಿಸ್ತಿದ್ದಾರೆ ಅದರಲ್ಲಿ. ಆ ಸಿನಿಮಾನ ಸಿನಿಮಾ ತರ ನೋಡಿದ್ರೆ ಇವತ್ತು ನಾನು ಏನಾದ್ರು ಒಂದು ಒಳ್ಳೆ ರಿವ್ಯೂ ಕೊಟ್ರೆ ಏನ್ ಮಾಡ್ತಾರೆ, ಮುಸಲ್ಮಾನರು ನೋಡಿ ಮುಸಲ್ಮಾನರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಿನಿಮಾವನ್ನ ಸಿನಿಮಾ ತರ ಎಷ್ಟು ಜನ ನೋಡ್ತಿದ್ದಾರೆ? ದುರಂಧರ್ ಸಿನಿಮಾ ಬಂತು, ನಮ್ಮಲ್ಲಿ ಎಷ್ಟು ಜನ ಹೋಗಿದೆ. ಈ ಪ್ರಕಾಶ್ ರಾಜ್ ಕೇರಳ ಫೈಲ್ ಬಂದಾಗ, ಕಾಶ್ಮೀರ್ ಫೈಲ್ ಬಂದಂತ ಸಂದರ್ಭದಲ್ಲಿ ಸಂದರ್ಭದೊಳಗಡೆ ಇವತ್ತು ಕೂಡ ಮೋದಿ ಅವರಿಗೆ ಅವ್ರು ಕೊಟ್ಟ ಅವಾರ್ಡ್ ಅನ್ನ ನಾವು ಸ್ವೀಕಾರ ಮಾಡಿದ್ದೀವಿ. ನಾವು ಅವರ ಬೇರೆಯವರು ಮಾತನಾಡೋದನ್ನ ಕೇಳಿಸ್ಕೊಳ್ಳೋಣ. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಸಿನಿಮಾನ ಸಿನಿಮಾ ತರ ನೋಡಬೇಕು. ನಾನು ಯಾವತ್ತೂ ಅಷ್ಟೇ, ಅದು ಯಾರೇ ಆಕ್ಟರ್ ಆಗಿರ್ಲಿ, ಯಾವುದೇ ಡೈರೆಕ್ಟರ್ ಇರ್ಲಿ, ಯಾವುದೇ ಪ್ರೊಡ್ಯೂಸರ್ ಇರ್ಲಿ. ಇವಾಗ ನೋಡಿ, ದುರಂಧರ್ ಮೂವಿ ನೀವ್ ಹೇಳಿದ್ರೆ ನಾನು ನೋಡಿದೆ, ಬಹಳ ಇಷ್ಟ ಆಯ್ತು. ಅದ್ರಲ್ಲಿ ನೋಡಿದಾಗ ಏನಾಯ್ತು, ಅದರಲ್ಲಿ ಒಂದು ಅಕ್ಷಯ್ ಖನ್ನಾ ಆಕ್ಟಿಂಗ್ ನೋಡಿದಾಗ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಫಿಲಂ ಅಲ್ಲಿ ಹೀರೋಕ್ಕಿಂತ ಜಾಸ್ತಿ ವಿಲನ್ಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಒಂದ್ ನಿಮಿಷ ಮೇಡಮ್, ಬೇಕು ಅಂತ ಮೋದಿ ಅವರ ನರೇಟಿವ್ ಅನ್ನ ತುರುಕಲಾಗಿದೆ, ಪಾಕಿಸ್ತಾನವನ್ನ ಕೆಟ್ಟದಾಗಿ ಹೇಳ್ತಾ ಇದ್ರು. ಕೇರಳ ಫೈಲ್ ಅಂತ ಹೇಳಿದ್ರಲ್ಲ, ಅದು ಸತ್ಯ ನೈಜಕತೆ ಅಂತ ಹೇಳಿ ನೋಡೋಣ. ಸುಪ್ರೀಂ ಕೋರ್ಟ್ ಒಂದ್ ನಿಮಿಷ, ಸತ್ಯ ನೈಜಕತೆ ಇಲ್ಲಿ ಪ್ರಶ್ನೆ ನಾನು ಅವಾಗ ನಿಮ್ಗೆ ಕೌಂಟರ್ ಕೊಡ್ತೀನಿ, ನೀವು ಉತ್ತರ ಕೊಡಿ. ನೋಡಿ, ಒಟ್ಟು ಚರ್ಚೆ ನಡೀತಾ ಇರ್ತಕ್ಕಂಥದ್ದು ನಾವೆಲ್ಲ ಒಟ್ಟು 145 ಕೋಟಿ ಭಾರತೀಯರು ಬಂದ ನಮ್ಮ ದೇಶದ ಹಿತ ಯಾವ್ದಿದೆ ಅದು ಒಂದು ಸರ್ಕಾರ ತೆಗೆದುಕೊಳ್ಳುವಂತ ನೀತಿ. ಉತ್ತರ
ತಿಳ್ಕೊಳ್ಳಿ. ಇಲ್ಲಿ ಕೇಳ್ರಿ, Yes ನಿಮ್ಮ sir, no ಹೇಳಿ. ಇಲ್ಲಿ ವಿಷಯ ತಿಳ್ಕೊಳ್ಳಿ. ಕೇರಳ ಫೈಲ್ ನಲ್ಲಿ ನಡೆದಿರ್ತಕ್ಕಂಥದ್ದು ಅಕ್ಷರಶಃ ಜೀವಂತವಾಗಿ ಏನಾದ್ರೂ ನಿಮ್ಮ ಹತ್ರ ದಾಖಲೆ ಇದ್ರೆ ನಾನು ತೋರಿಸ್ತೀನಿ. ಕೇರಳ ಫೈಲ್ ಇವತ್ತಿನ ಆ ಮನಸ್ಥಿತಿ ಇದೆಯಲ್ಲ, ಫಾರೂಕ್ ಅವರ ಗಮನಕ್ಕೆ ಸರ್, ನೀವು ಸಿನಿಮಾ ನಂಬ್ತಿರೋ ಇಲ್ಲೋ, ಕೇರಳ ಸಿಪಿಎಂ ಲೀಡರ್ ಹೂ ರಿಡಿಕ್ಯೂಲ್ಡ್ ಕೇರಳ ಫೈಲ್ಸ್ ಫೇಸಸ್ ಲವ್ ಜಿಹಾದ್ ರಿಯಾಲಿಟಿ. ಡಾಟರ್ ಯಾರು ಕೇರಳದ ಸಿಪಿಎಂ ಲೀಡರ್ ಯಾರು ಕೇರಳ ಫೈಲ್ ಸಿನಿಮಾವನ್ನ ಒಂದು ಪ್ರಾಪಗಂಡ ಅಂತ ಹೇಳಿದ್ರು, ಅವ್ರ ಮಗಳೇನೆ ಲವ್ ಜಿಹಾದ್ ಬಲಿಯಾದ್ಲು ಅನ್ನೋದು.